ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ತಿಂಗಳು 27ನೇ ತಾರೀಕು ನಮ್ಮ ಇಂಗ್ಲಿಷಲ್ಲಿ ಕ್ಲಾಸಸ್ ಇರ್ತಕ್ಕಂಥದ್ದು. ಹಾಗೆ ಜೂನ್ 24 102ನೇ ಬ್ಯಾಚು ಕನ್ನಡದಲ್ಲಿ 15 ದಿವಸ ಇರುತ್ತೆ. ಹಾಗೆ ಇಂಗ್ಲಿಷಲ್ಲಿ ಇದು 5ನೇ ಬ್ಯಾಚ್ ಮಾಡ್ತಾ ಇರೋದು ನಾವು. ಈ 5ನೇ ಬ್ಯಾಚು ಬಹಳಷ್ಟು ಜನಕ್ಕೆ ಕನ್ನಡ ಸ್ವಲ್ಪ ಭಾಷೆ ಮಾತಾಡಿದ್ರು ಕೂಡ ಓದೋಕ್ಕೆ ಸ್ವಲ್ಪ ಬರದೇ ಇರತಕ್ಕಂಥವ್ರು ಅನೇಕರು, ಇಂಗ್ಲೀಷಲ್ಲಿ ಇರ್ತಕ್ಕಂಥವ್ರು, ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರು ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಕೂಡ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ. ಇಂಗ್ಲೀಷಲ್ಲಿ ಇದ್ದಾಗ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ 5ನೇ ಬ್ಯಾಚ್ ನಾವು ಮಾಡ್ತಾ ಇದೀವಿ ಇವಾಗ ಮೇ 27ಕ್ಕೆ. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹಾ, ಹೇಳಿ. ಸರ್, ನನ್ನ ಹೆಸರು ಶ್ರುತಿ ಅಂತ ಹೇಳ್ಬಿಟ್ಟು. ಓಕೆ. ಸರ್, ಅದೇ ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು ಒಂದ್ ಸ್ವಲ್ಪ. ಏನ್ ಕೇಳ್ಬೇಕಾಯ್ತು? ಸರ್, ಹಸ್ಬೆಂಡ್ ಬಗ್ಗೆ ಏನ್ ಕೇಳ್ಬೇಕಾಯ್ತು? ಅದೇ ಅವ್ರದ್ದು ಒಂದ್ ಸ್ವಲ್ಪ, ಅದು ಎಷ್ಟೇ ದುಡಿದ್ರು ಕೂಡ, ಎಷ್ಟೇ ಸ್ಯಾಲ್ರಿ ಬಂದ್ರು ಕೂಡ ಬರೀ ಸಾಲ ಸಾಲ ಅಂತಾನೆ ಆಗ್ತಿದೆ. ಎಷ್ಟು ಮಾಡಿದ್ರು ಬರೀ ಜಾತಕಕ್ಕೆ ಹೋಗ್ಬೇಕಾ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಸರ್, ಜಾತಕಕ್ಕೆ ಹೋಗ್ಲಾ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಬೇಗ ಬೇಗ ಹೇಳ್ಬೇಕಮ್ಮ. ಜಾತಕದಲ್ಲಿ ನೋಡಿ ಸರ್. ಹೇಳಿ ಬೇಗ ಬೇಗ. ಸರ್, ಇಲ್ಲ ಸರ್, ಜಾತಕ ಹೇಳಿ ಬೇಗ. ಸರ್, ನನ್ನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 24/09 24/09 1983. ಟೈಮ್ 1983. ಟೈಮ್ ಹಲೋ, ಟೈಮ್ ಎಷ್ಟು ಸರ್? ಟೈಮ್ 11 o'clock ಸರ್, ನೈಟ್ 11 ಗಂಟೆಯಿಂದ 12 ಗಂಟೆ ಒಳಗಡೆ. 1 to 240 ಒಂದು ನಂಬರ್ ಹೇಳಿ. ಸರ್, 1ರಿಂದ 249 ಒಂದು ಸಂಖ್ಯೆ ಹೇಳಿ. 9 ಸರ್. 9. ನಿಮ್ಗೆ ಜಾತಕನೇ ಇಲ್ಲ, ಸುಮ್ಮನೆ 11ರಿಂದ 12 ಅಂತೀರಾ? ಜಾತಕ ತೆಗೆದು ಯಾವ್ದಾದ್ರು ತಿಪ್ಪೆಗೆ ಹಾಕಿ. ನಿಮ್ ಜಾತಕ ತೆಗೆದು ತಿಪ್ಪೆಗೆ ಹಾಕಿ. 11ರಿಂದ 12 ಯಾವ ಜಾತಕನೂ ನಾವು ಇಡಕ್ಕಾಗಲ್ಲ, ಅದು ಸುಳ್ಳದು. ಓಕೆ. ಯಾರ್ಯಾರಿಗೆ 1 hour ಇದೆ ವೇಸ್ಟ್ ಅದು. ಯಾಕೆ ಅಂದ್ರೆ ದಶಾಭುಕ್ತಿಗಳು ಚೇಂಜ್ ಆಗ್ತವೆ, ಟೈಮ್ಗಳು ಚೇಂಜ್ ಆಗ್ತವೆ, ಕಸ್ಪಲ್ಗಳು ಚೇಂಜ್ ಆಗುತ್ತೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ. ಜಾಬ್ ಬಗ್ಗೆ ಕೇಳಿದ್ದಾರೆ, ನೋಡೋಣ. ಜಾಬ್ ಬಗ್ಗೆ ಇಲ್ಲಿ ಕಾಂಬಿನೇಷನ್ ಅಲ್ಲಿ 2ನೇ ಮನೆ ಎಷ್ಟು ದುಡಿದ್ರು ಇಡೋಕ್ ಸಾಧ್ಯ ಇಲ್ಲ ಅಂದ್ರೆ 2ನೇ ಕಸ್ಪ್ ನೋಡ್ತೀವಿ. 2ನೇ ಕಸ್ಪು ಮಂಗಳ ಬಂದಿದೆ. ಮಂಗಳನ ಕಾಂಬಿನೇಷನ್ ಅಲ್ಲಿ ನಿಮಗೆ ಖರ್ಚು ಜಾಸ್ತಿ ಕಾಂಬಿನೇಷನ್ ತೋರಿಸ್ತಾ ಇದೆ. ಎಂಡಿಂಗ್ ಅಲ್ಲೂ 12 ತೋರಿಸ್ತಾ ಇದೆ. 2ನೇ ಮನೆ ಕೂಡಿಡಿರ್ತಕ್ಕಂಥ ಹಣ ಅಂತ ಕರಿತೀವಿ. ಸೊ ಇಲ್ಲಿ ತೊಗರಿ ಬೇಳೆನ ನೀವು ದಾನ ಮಾಡ್ತಾ ಬನ್ನಿ. ಖರ್ಚುಗಳು ಆಗ್ತಕ್ಕಂಥದ್ದು ಕಂಟ್ರೋಲ್ ಬರುತ್ತೆ. ಮಂಗಳವಾರ ಒಂದು 3 ತಿಂಗಳು. ಅದೇ ತರ ಮೂಲಂಗಿಯನ್ನ ಶನಿವಾರ ಬಡವರಿಗೆ ದಾನ ಮಾಡ್ತಾ ಬನ್ನಿ. ಹಾಗೆ 2 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಒಂದು ಅಮೆಥಿಸ್ಟ್ ಅಂತ ಬರುತ್ತೆ, ಬಲಗೈ ಮಧ್ಯದ ಬೆರಳಲ್ಲಿ ಹಾಕೊಳ್ಳಿ. ಸೊ ಆಲ್ಮೋಸ್ಟ್ ನಿಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ಕಂಟ್ರೋಲ್ ಬರುತ್ತೆ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ಗೆ ಆರೋಗ್ಯ ಫುಲ್ ಅಪ್ಸೆಟ್ ಆಗ್ಬಿಟ್ಟಿದೆ ಸರ್. ನನಗೆ ಇದು ಜಾಯಿಂಟ್ ಪೇನ್ ಆಗಿ ಸಂಧಿವಾತ. 1 to 240 ಒಂದು ನಂಬರ್ ಹೇಳಿ. 20. ಹೆಲ್ತ್. 6ನೇ ಮನೆ ನಿಮಗೆ ಸೂರ್ಯನ ಕಾಂಬಿನೇಷನ್ ಬರ್ತಾ ಇದೆ. ಆ ಸೂರ್ಯನ ಕಾಂಬಿನೇಷನ್ ಅಲ್ಲಿ ಹೆಲ್ತ್ ಅಲ್ಲಿ ನೋಡೋಣ ಕ್ಯೂರ್ ಇದೆಯಾ ಇಲ್ವಾ ಅಂತ. ಸೊ ಸೂರ್ಯನ ಕಾಂಬಿನೇಷನ್ 12/5 ಎಂಡಿಂಗ್ ಅಲ್ಲಿ 5 ಅಂದ್ರೆ ನೀವೇನಾದ್ರು ಔಷಧಿ ಹಚ್ತಾ ಇದ್ರೆ ಕಮ್ಮಿ ಇರುತ್ತೆ, ಔಷಧಿ ಹಚ್ಚೋದು ನಿಲ್ಸಿದ್ರೆ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದ್ರೆ ಇಲ್ಲಿ ನಮಗೆ ನಕ್ಷತ್ರ ಲಾಡಲ್ 12 ಸಬ್ ಲಾಡಲ್ 5 ಬಂದಾಗ ಸಮಸ್ಯೆ ಆಗುತ್ತೆ. ಇಲ್ಲಿ ಕೇತುವಿನ ಕಾಂಬಿನೇಷನ್ 5 ಬಂದಿರೋದ್ರಿಂದ ಕೇತುಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಲಹೆಗಳನ್ನ ನಾವು ಹೆಚ್ಚಾಗಿ ಮಾಡ್ಕೋಬೇಕು. ಒಂದು, ಗಣಪತಿ ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ವಿಸಿಟ್ ಮಾಡಿ. ಹಾಗೆ ಓಂ ಗಂ ಗಣಪತಿ ನಮಃ ಅಂತ ಹೇಳ್ಕೊಳ್ಳಿ. 9 ಮುಖದ ರುದ್ರಾಕ್ಷಿ ಹಾಕಿ. ಅದರ ಜೊತೆಗೆ 2 ವಿಚಾರಗಳನ್ನ ದಾನ ಮಾಡಬೇಕು. ಒಂದು, ಶುಕ್ರವಾರ ದಿವಸ ಮೊಸರು ದಾನ ಮಾಡ್ತಾ ಬನ್ನಿ. ಭಾನುವಾರದ ದಿವಸ ಗೋಧಿ ದಾನ ಮಾಡ್ತಾ ಬನ್ನಿ. 100% ಕ್ಯೂರು ಸ್ವಲ್ಪ ನಿಮಗೆ ತೋರಿಸ್ತಾ ಬರುತ್ತೆ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ.
ಹಲೋ ಹೇಳಿ. ನಮಸ್ಕಾರ. ಸರ್, ಇದು ಡೇಟ್ ಆಫ್ ಬರ್ತು ಹೇಳಿ. 7/2 ಹಾ 7/2 7/2 88 85. ಸಮಯ 88. 88. ಹಾ. ಸಮಯ ಬೆಳಿಗ್ಗೆ 11:40. 11:40. ಹುಟ್ಟಿದೂರು ಇದು ನಂಜನಗೂಡೆ. ನಂಜನಗೂಡು. ಹಾ. ಪ್ರಶ್ನೆ ಮದುವೆ ಬಗ್ಗೆ. ಮದುವೆ. ಜಾತಕದ ಪ್ರಕಾರ ನಿಮ್ಮ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ ಬರ್ತಾ ಇದೆ. ಹಾ ಸರ್. ದಶಾದಲ್ಲಿ ಇವಾಗ ಸದ್ಯಕ್ಕೆ ರಾಹುದಶೆ ಮುಗಿದು ಗುರುದಶೆ ಸ್ಟಾರ್ಟ್ ಆಗಿದೆ. ಗುರುದಶೆ ಕಾಂಬಿನೇಷನ್ ಮದುವೆ ಯೋಗ ಇದೆಯಾ ಅಂತ ನೋಡ್ತೀವಿ. ಗುರುದಶದಲ್ಲಿ ಈಗ ಸದ್ಯಕ್ಕೆ 5ನೇ ಮನೆ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಜಾತಿ ನೋಡೋದಾಗ್ಲಿ ಜಾತಕ ನೋಡೋದಾಗ್ಲಿ ಎರಡನ್ನೂ ನಿಲ್ಲಿಸಿದ್ರೆ ಈ ಒಂದು ದಶಾದಲ್ಲಿ ಮದುವೆ ಆಗುತ್ತೆ. 5ನೇ ಮನೆ ಯಾವಾಗಲೂ ಕೂಡ ಕೆಟ್ಟ ಭಾವ. ಮದುವೆಗೆ 5ನೇ ಮನೆ ಸೆಲೆಕ್ಟಿವ್ ಅಂತ ಕರಿತೀವಿ. ಇದಕ್ಕಿಂತ ಮುಂಚೆ ರಾಹು 12ನೇ ಮನೆಯಲ್ಲಿದ್ದಾಗ ಅದು ಸ್ವಲ್ಪ ಹೆಚ್ಚಾಗಿ ಮದುವೆ ಕೊಡ್ತಾ ಇರಲಿಲ್ಲ. ರಾಹು ಕಾಂಬಿನೇಷನ್ ಇಲ್ಲ. ನಿಮಗೆ 37ನೇ ವಯಸ್ಸಾಗಿದ್ರು ಕೂಡ ಈಗ ಮದುವೆ ಆಗಬೇಕು ಅಂತಂದ್ರೆ ಬಂದಿರತಕ್ಕಂಥ ಹುಡುಗಿ ಯಾರೇ ನನಗೆ ಹೆಣ್ಣು ಕೊಟ್ಟು ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಮಾತ್ರನೇ ಇದಾಗುತ್ತೆ. ಅಂಥದ್ದು ಬೇಕು ಇಂಥದ್ದು ಬೇಕು, ಜಾತಕ ಬಂದಿಲ್ಲ, ಅದು ದೋಷ ಇದೆ ಇದು ದೋಷ ಇದೆ, ಹೆಸರು ಬಲ ಬಂದಿಲ್ಲ, ನನಗೆ ಆ ದೇವರು ಇವ್ರ ದೇವ್ರದ್ದು ಆಗಲ್ಲ. ಅದು 100% ಈ ಒಂದು ಜಾತಕಕ್ಕೆ ಕಷ್ಟ. ಯಾಕಂದ್ರೆ ಇಲ್ಲಿ ಕಾಂಬಿನೇಷನ್ ಅಲ್ಲಿ ನಾವೆಲ್ಲೇ ನೋಡಿದ್ರು ಕೂಡ 2ನೇ ಮನೆ 7ನೇ ಮನೆ 9ನೇ ಮನೆ ಹಿಟ್ಟಾಗಿರ್ಬೇಕು. ಇಲ್ಲಿ ಹಿಟ್ಟಾಗಿಲ್ಲ. 1 2 3 4 5 6 7 ಗ್ರಹಗಳಲ್ಲಿ ಇಲ್ಲ. ಇನ್ನು ಉಳಿದಿರೋದು ಶುಕ್ರ ಚೆನ್ನಾಗಿದ್ದಾನೆ, ಅವನ ಪವರ್ ಅಲ್ಲಿ ಬಂದೇ ಇಲ್ಲ. ರಾಹು ಚೆನ್ನಾಗಿದ್ದಾನೆ, 2 ಕಡೆ ಬಂದಿದ್ದಾನೆ. 2 ಕಡೆ ಬಂದಿದ್ರು ಕೂಡ ಅವನು ಈ ದಶದಲ್ಲಿ ರಿಪೀಟ್ ಆಗ್ತಾ ಇಲ್ಲ, ನಕ್ಷತ್ರದಲ್ಲಿ ರಿಪೀಟ್ ಆಗ್ತಾ ಇಲ್ಲ. ಸೊ ನಾನು ಹೇಳಿದ್ದು 36 ವರ್ಷ ಆಯ್ತು. ಅದು ಇದು ನೋಡ್ದಲೆ ಮುಂದುವರೆದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. 8 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಸಕ್ಸಸ್ ಆಗುತ್ತೆ. ಅದರ ಜೊತೆಗೆ ಒಂದು ವೈಡೂರ್ಯ ಅಂತ ಬರುತ್ತೆ, ಹಾಕೊಳ್ಳಿ. ಬಂದಿದ್ದನ್ನ ಬೇಗ ಮದುವೆ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಇದು ಒಳ್ಳೇದಾಗ್ಲಿ. ನಮಸ್ಕಾರ. ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ನಮ್ಮ ಅಕ್ಕನ ಮಗಳ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು. ಮದ್ವೆ ಮಾಡಿದೀವಿ, ಒಂದು ಪ್ರಶ್ನಾಶಾಸ್ತ್ರ ಆಯ್ತು. ಪ್ರಶ್ನಾಶಾಸ್ತ್ರ ಹೇಳ್ತೀನಿ. 1 to 40 ನಂಬರ್ ಹೇಳಿ. 224. ಯಾವ ವಿಚಾರ? 224. 224. ಆ ಹುಡುಗನ ಬಗ್ಗೆ ಸ್ವಲ್ಪ ನಮ್ಗೆ ಏನೋ ಒಂದ್ ಮನ್ಸಲ್ಲಿ ಒಂದು ಅನುಮಾನ ಇದೆ ಗುರುಜಿ. ಸರಿ, 7ನೇ ಮನೆ ಶನಿ ಬಂದಿದೆ. ಶನಿ ಕಾಂಬಿನೇಷನ್ ಮದುವೆಯಲ್ಲಿ ಏನ್ ಹೇಳುತ್ತೆ ಅಂತ ನೋಡೋಣ. ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ಳೋಣ. 7ನೇ ಮನೆ ಶನಿ 12ನೇ ಮನೆ ತೋರಿಸ್ತಾ ಇದೆ. 3ನೇ ಮನೆ 2ನೇ ಮನೆ 11ನೇ ಮನೆ 12ನೇ ಮನೆ ಇನ್ನೊಬ್ಬರ ಜೊತೆ ಇರ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ಭಯ ಆಗ್ತಾ ಇದೆ ಮನ್ಸಲ್ಲಿ. ಏನ್ ಭಯ? ಇದು ನನ್ನ ಜಾತಕದ ಪ್ರಕಾರ ಹೇಳ್ತಾ ಇದ್ದೀನಿ. 3rd ಹೌಸ್, 2nd ಹೌಸ್, 11th ಹೌಸ್, 12th ಹೌಸ್. ಇಲ್ಲಿ ಮನೆಯಲ್ಲಿ ಇಲ್ಲಿ ಜಗಳಗಳಾಗ್ತಾ ಇದೆ. ಆದ್ರೆ ಕೇಳಿರ್ತಕ್ಕಂಥ ವಿಚಾರದಲ್ಲಿ ಆ ಪ್ರಶ್ನೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ನೋಡ್ತಾ ಇದ್ದೀನಿ. 2-3-11 ಕಾಂಬಿನೇಷನ್ ಇಸ್ ನಾಟ್ ಗುಡ್. 2-3-11 ಕಾಂಬಿನೇಷನ್ ಸ್ವಲ್ಪ ಅವ್ರಿಗೆ ಫೋನಲ್ಲಿ ಮೆಸೇಜ್ಗಳಲ್ಲಿ ಸಿಕ್ಕಿರುತ್ತೆ ಆಲ್ರೆಡಿ. ಕೂತು ಮಾತಾಡಿ, ಒಳ್ಳೇದಾಗಲಿ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ ಸರ್. ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ಮ ಮಮ್ಮಿ ಬಗ್ಗೆ, ಗಿರ್ಜಾ ಅಂತ ಇರ್ತೀವಿ. ನಿಮ್ಮ ಮಮ್ಮಿ ಏನ್ ವಿಚಾರ? ನಮ್ಮ ಮಮ್ಮಿ ಏನ್ ಕೆಲ್ಸ ಕೈ ಹಾಕಿದ್ರು ಆಗ್ತಾನೆ ಇಲ್ಲ. ಏನೇನ್ ಕೆಲಸ ಕೈ ಹಾಕ್ತಾ ಇದಾರೆ? ಮಮ್ಮಿಗೆ ಯಾವ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. now being recorded. 1 to 240 ನಂಬರ್ ಇಲ್ಲ, ಮನೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಊಟ ಮಾಡಲ್ಲ ಟೈಮ್ಗೆ. 1 to 240 ನಂಬರ್ ಹೇಳಿ. 1 to 40 ನಂಬರ್ ಯಾವ ನಂಬರ್ ಇದೆ? 1 to 40 ನಂಬರ್ 4. 6ನೇ ಮನೆ ಚಂದ್ರ, ಹಾಗೆ ಶುಕ್ರ. ಚಂದ್ರ ಶುಕ್ರನ್ ನೋಡೋಣ.
ಶುಕ್ರನ ಕಾಂಬಿನೇಷನ್ ಅಲ್ಲಿ ಬಂದಿರತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ರಾಹು ಅವ್ರಿಗೆ ಮನಸ್ಸು ಸ್ವಲ್ಪ ಮುರಿದಿರ್ತಕ್ಕಂಥ ಒಂದು ವಿಚಾರ. ಚಂದ್ರನಲ್ಲೂ 12 ಬಂದಿರೋದ್ರಿಂದ ಇಲ್ಲೂ ಕೂಡ ಅವ್ರಿಗೆ ಒಂದು ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ ಆಗಿರೋದ್ರಿಂದ ಮೊದಲು ಇಲ್ಲಿ ಮೂಲಂಗಿಯನ್ನ ದಾನ ಮಾಡಿ, ಅದರ ಜೊತೆಗೆ 12ನೇ ಮನೆ ಆಗಿರ್ತಕ್ಕಂಥ ಮಂಗಳ ತೊಗರಿಬೇಳೆಯನ್ನ ದಾನ ಮಾಡಿ, ಸ್ವಲ್ಪ ಆರೋಗ್ಯದ ಕಡೆ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಂತಂದ್ರೆ 2 ಮುಖದ ರುದ್ರಾಕ್ಷಿ ಹಾಕಿ, ಬಲಗೈಗೆ ಒಂದು ಅಮೆಥಿಸ್ಟ್ ಬ್ರೇಸ್ಲೆಟ್ ಹಾಕಿ ಬದಲಾವಣೆ ಖಂಡಿತ ಆಗತ್ತೆ. ಹಾಗೆ ಮಂತ್ರ ಏನಾದ್ರು ಹೇಳಕ್ಕೆ ಸಾಧ್ಯ ಆದ್ರೆ ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಇದನ್ನು 48 ದಿವಸದಲ್ಲಿ ಪಾಲಿಸಿದ್ರೆ ಬದಲಾವಣೆ ಕಂಡುಬಹುದು. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಮೇಲೆ ಕೇಳಬೇಕಾಗಿತ್ತು. ಹೇಳಿ. 14/5/1979. ಸಮಯ 7:49 ರಾತ್ರಿ. 7:49 7:49 ಸಾಯಂಕಾಲ. ಹುಟ್ಟಿದೂರು ಬೆಂಗಳೂರು. 14 ಮೇ 1979. ಹೌದು. ಸೊ ನಿಮ್ಮ ರಾಶಿ ಬಂದ್ಬಿಟ್ಟು ಧನುರ್ ರಾಶಿ, ಮೂಲ ನಕ್ಷತ್ರ, 1ನೇ ಪಾದ. ಹೌದು ಗುರುಗಳೇ. ಸೊ ಪ್ರಸ್ತುತ ಈಗ ನಡೀತಾ ಇರ್ತಕ್ಕಂಥ ದಶ 2021 ಆದ್ಮೇಲೆ ಮಂಗಳ ದಶ ಬಂದಿದೆ. ಮಂಗಳ ದಶ ಈ ದುಡ್ಡಿನ ವಿಚಾರದಲ್ಲಿ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರ್ಬೇಕು. ಏನು ಪ್ರಶ್ನೆ? ಅದೇ ಆರೋಗ್ಯದ ಬಗ್ಗೆನೇ ಕೇಳೋಣ ಅಂತ. ಯಾಕೆಂದ್ರೆ ಇಲ್ಲಿ 4ನೇ ಮನೆ ವಿಚಾರ ಬಂದಾಗ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ. ಆದರೆ ನಿಮಗೆ ಟ್ರೀಟ್ಮೆಂಟ್ ಆಗ್ತಾ ಇದ್ದಷ್ಟು ಇರುತ್ತೆ. ಈ ಮಂಗಳನ ದಶ ಪೂರ್ತಿ ಆರೋಗ್ಯದ ವಿಚಾರ ಇರುತ್ತೆ. ನಿಮಗೆ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗೋದು 2028ಕ್ಕೇನೆ. ಅರ್ಥ ಆಯ್ತಾ? ಆಯ್ತು ಗುರುಗಳೇ. ಸೊ ಖಂಡಿತ ಕ್ಲಿಯರ್ ಆಗುತ್ತೆ. ಈಗ ಸದ್ಯಕ್ಕೆ ಒಂದು 3 ಮುಖದ ರುದ್ರಾಕ್ಷಿ ಹಾಕಿ ದಾನವನ್ನ ಸಜೆಸ್ಟ್ ಮಾಡಬೇಕು ಅಂದ್ರೆ ಬಾಳೆಹಣ್ಣನ್ನ ಗುರುವಾರ ದಾನ ಮಾಡ್ತಾ ಇರಿ. ಇನ್ಫೆಕ್ಷನ್ಸ್ ಅದೇನೇನು ಸಮಸ್ಯೆ ಇದೆಯೋ ಎಲ್ಲ ಕ್ಲಿಯರ್ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ. ಹೇಳಿ ಸರ್, ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು. ಈಗ ಕರೆಂಟ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ, ಅವ್ರು ಏನು ಕಾಲ್ ರೆಸ್ಪಾಂಡ್ ಮಾಡ್ಲಿಲ್ಲ. ಫಸ್ಟ್ ರೌಂಡ್ ಆಗಿತ್ತು, ಸೆಕೆಂಡ್ ರೌಂಡ್ ಏನು ಕರೀಲೇ ಇಲ್ಲ. ಅದೇ ಜಾಬ್ ಯಾವಾಗ ಸಿಗುತ್ತೆ ಅಂತ ಕೇಳಬೇಕಾಗಿತ್ತು. ಜಾಬ್ ಅಲ್ಲಿ ಇದ್ದೀರಾ ಅಥವಾ ಜಾಬ್ ಅಲ್ಲಿ ಇದೀನಿ ಸರ್, ವರ್ಕ್ ಮಾಡ್ತಾ ಇದ್ದೀನಿ. ಬೇರೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ. 1 to 240 ನಂಬರ್ ಹೇಳಿ. 105 ಜಾಬ್. ಸಿಕ್ಸ್ತ್ ಹೌಸ್ ಶನಿ ಕಾಂಬಿನೇಷನ್ 5-9 ತೋರಿಸ್ತಾ ಇದೆ. ಜಾಬ್ ಚೇಂಜ್ ಆಗೇ ಆಗತ್ತೆ ಅಂತ ಹೇಳಿದೆ. ಮಂಗಳನ ದಶದಲ್ಲಿ 2024 ಜುಲೈವರೆಗೂ ಶನಿ, ಅದಾದ್ಮೇಲೆ ಬುಧನ ಕಾಂಬಿನೇಷನ್ 1 ಬರುತ್ತೆ, ಶನಿ ಕಾಂಬಿನೇಷನ್ 9. ಸೊ ನಿಮಗೆ ಹೊಸ ಕಂಪನಿ ಬದಲಾವಣೆ ಬಂದ್ಬಿಟ್ಟು ಜುಲೈ ಒಳಗಡೆ ಮುಗಿಯುತ್ತೆ. ಆಗಸ್ಟ್ ಅಲ್ಲಿ ಹೊಸ ಕಂಪನಿ ಇರ್ತೀರಾ. ಒಳ್ಳೇದಾಗ್ಲಿ. ಹಾಗೆ ಇದೆಲ್ಲ ವಿಚಾರ ತುಂಬಾ ಜನ ಕೇಳಿದ್ರಿ. ಇವಾಗ ಜಸ್ಟ್ 15,000 ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅನೇಕ ರೋಗದ ವಿಚಾರ ಇರ್ಬೋದು, ಕೆಲಸದ ವಿಚಾರ ಇರ್ಬೋದು, ವೈವಾಹಿಕ ವಿಚಾರದಿರ್ಬೋದು, ಫಸ್ಟೇ ನೋಡಿ ಮಾಡಿಕೊಂಡಾಗ ಅನೇಕ ಕಷ್ಟಗಳನ್ನ ಅವಾಯ್ಡ್ ಮಾಡ್ಕೊಳ್ತಕ್ಕಂಥ ಸೀಕ್ರೆಟ್ ಮಾತ್ರ ಕರ್ನಾಟಕದಲ್ಲಿ ಇದೊಂದೇ ನಕ್ಷತ್ರ ನಾಡಿ ಇರೋದು. ಇನ್ನು ಮಿಕ್ಕಿದ್ದೆಲ್ಲ ಪ್ರಾಬ್ಲಮ್ ಆದಾಗ ಹೋಗ್ತೀರಾ. ಮುಂದೆ ಹೇಳ್ತೀನಿ. ಈ ಒಂದು ವಿಟಿ ನೋಡ್ಕೊಂಬರೋಣ. Astrology is an ancient subject which helps to predict all our life events. Already 60,000 plus students have learnt astrology from Pandit Dinesh Guruji and predicting their future. Every life events are based on the planetary position in Kundali, and it changes when Dasha Bhukti changes. Any negative effect of current or next Dasha can be reduced by chanting mantras and with simple remedies. Here is a golden opportunity to learn astrology online through Zoom app live sessions. It's a 15 days online course, starts from 27th of May from 7 to 9 p.m. For further details and for registration, please contact Nakshatra Nadi. Thank you. ವೆಲ್ಕಮ್ ಬ್ಯಾಕ್. ನೀವೆಷ್ಟೇ ಇಲ್ಲಿ ಫ್ರೀಯಾಗಿ ಕೇಳಿದ್ರೆ ತಾತ್ಕಾಲಿಕ
ಪರ್ಮನೆಂಟ್ ಸೊಲ್ಯೂಷನ್ ನನಗೆ ಜೀವನದಲ್ಲಿ ಒಂದು ಸೊಲ್ಯೂಷನ್ ಅನ್ನೋದು ನನಗೆ ಬೇಕು, ಎಲ್ಲಾ ವಿಚಾರದಲ್ಲಿ ಬೇಕು ಅಂತಂದ್ರೆ ನಕ್ಷತ್ರ ನಾಡಿ ಬಂದು 15,000 ಜೀವನದಲ್ಲಿ ಎಷ್ಟೋ ಸಂಪಾದನೆ ಮಾಡ್ತೀನಿ, ಕಳ್ಕೊತೀನಿ, 15,000 ಕಳ್ಕೊಳ್ತೀನಿ ಅಂತ ಅನ್ಕೊಂಡೇ ಬನ್ನಿ. 15,000 ಕಳ್ಕೊಳ್ತೀನಿ ಅಂತ ಬನ್ನಿ. ಯಾಕಂದ್ರೆ ತುಂಬಾ ಜನ 15,000 ಮೇಲ್ ನೋಡ್ತಾರೆ, ಕಳ್ಕೊಂಡಿರೋದು ಈ ಕಡೆ ಸೈಡ್ ನೋಡಿ. ನಮಗ್ ದುಡ್ಡು ಹಾಕೋದು ಹಿಂಗ್ ನೋಡ್ತಿರಲ್ವಾ, ನೀವು ಜೀವನದಲ್ಲಿ ಕಳ್ಕೊಂಡೇ ಇಲ್ವಾ? ಪ್ರತಿಯೊಬ್ಬ ಮನುಷ್ಯ ಯಾರಿಗಾರು ಕೊಟ್ಟು ಕಳ್ಕೊಂಡಿರ್ತಾನೆ, ಇಟ್ಟು ಕಳ್ಕೊಂಡಿರ್ತಾನೆ, ಬಿಟ್ಟು ಕಳ್ಕೊಂಡಿರ್ತಾನೆ, ಕೊಟ್ಟು ಕಳ್ಕೊಂಡಿರ್ತಾನೆ. ಈ ಕಡೆ ನೋಡಿ ಕಳ್ಕೊಂಡಿರೋದು ಎಲ್ಲಾ ವಿಚಾರದಲ್ಲೂ, ಬರೀ ದುಡ್ಡಿಂದ ಒಂದೇ ಅಲ್ಲ, ಎಜುಕೇಶನ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಅನೇಕ ವಿಚಾರದಿಂದ ನಿಮಗೆ ಬರತಕ್ಕಂಥ ಸಮಸ್ಯೆನ ಚೇಂಜ್ ಮಾಡಲ್ಲ. ನಿಮಗೆ ವಾರ್ನಿಂಗ್ ಕೊಡ್ತಕ್ಕಂಥ ಒಂದು ವಿಚಾರ ಜ್ಯೋತಿಷ್ಯ ಸಹಾಯ ಮಾಡುತ್ತೆ. ವಾರ್ನಿಂಗ್ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಪರಿಹಾರ ಪರಿಹಾರ ಪರಿಹಾರ. ಇರೋ ಬರೋ ಜ್ಯೋತಿಷ್ಯರೆಲ್ಲ ದುಡ್ಡು ಮಾಡ್ಕೊಂಡು ಹೋದ್ರು, ಪರಿಹಾರ ಎಷ್ಟೋ ಜನಕ್ಕೆ ಆಗ್ಲೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ಜ್ಯೋತಿಷ್ಯರ ಹತ್ರ ಬರೋದು ಯಾವಾಗ ಅಂತಂದ್ರೆ ಅವನಿಗೆ ಸಮಸ್ಯೆ ಬಂದಾಗ ಬರ್ತಾನೆ. ಸೊ ಸಮಸ್ಯೆ ಬಂದಿದೆ ಅಂದ್ರೆ ಅದೊಂದು ಟೈಮ್ ಬಂದಿದೆ ಅಂತ ಅರ್ಥ, ಕೆಟ್ಟ ಟೈಮ್ ಬಂದಿದೆ ಅಂತ ಅರ್ಥ. ಸಮಸ್ಯೆ ಯಾವಾಗ ಹೋಗುತ್ತೆ ಅಂತ ನೋಡ್ಕೊಳ್ಳೋದು, ನಾನು ಇವಾಗ ಯಾರಿಗೋ ಹೇಳಿದೆ, ಅವ್ರಿಗೆ ಸಾಂತ್ವನಕ್ಕೆ ಮಾತ್ರ ಅಲ್ಲಿ ಕೊಟ್ಟಿದ್ದು. ಈ ವರ್ಷ ಆದ್ಮೇಲೆ ನೀವು ಚೆನ್ನಾಗಿರ್ತೀರಾ ಅಂತ ಹೇಳ್ತಕ್ಕಂಥದ್ದು ಟೈಮ್ ಲೈನ್ಸ್. ಟೈಮ್ ಲೈನ್ ಹೇಳೋದು ಜ್ಯೋತಿಷರು. ಟೈಮ್ ಹೇಳಬೇಕು, ಕಾಲ, ಈ ಕಾಲ ಹಿಂಗ್ ಬಂದಿದೆ, ಈ ಕಾಲ ಹಿಂಗಾಗಿದೆ, ಈ ಕಾಲ ಮುಂದೆ ಹಿಂಗವಾಗುತ್ತೆ, ಅಲ್ಲಿವರೆಗೂ ಸುಮ್ಮನಿರ್ಬೇಕು. ಸಮಸ್ಯೆ ಬಂದಾಗ ಇಲ್ಲಿರ್ತಕ್ಕಂಥ ಪಬ್ಲಿಕ್ಗಳೆಲ್ಲ ಜ್ಯೋತಿಷ್ಯರ ಹತ್ರ, ಕಾಂಪೌಂಡ್ರ ಹತ್ರ, ಮಠ ಮಂತ್ರದವ್ರ ಹತ್ರ ಹೋಗ್ತೀರಾ. ಸಮಸ್ಯೆ ಬರೋಕ್ಕಿಂತ ಮುಂಚೆ ಜ್ಯೋತಿಷ್ಯ ಅಂದ್ರೆ ನಂಬಲ್ಲ. ಓಕೆ, ಎಸ್, ಬೇಡ. ಚೆನ್ನಾಗಿದ್ದಾಗ ಜ್ಯೋತಿಷ್ಯ ಎಲ್ಲ ಸುಳ್ಳು. ಯಾವನಿಗೆ ಕಾನ್ಫಿಡೆನ್ಸ್ ಶೇಕ್ ಆಗುತ್ತೆ, ಸಮಸ್ಯೆ ಬರುತ್ತೆ, ಅವಾಗ ಏನಪ್ಪ ಆಯ್ತು ಅಂತ ಮೇಲ್ ನೋಡ್ತೀವಿ, ಭಗವಂತನ ನೋಡ್ತೀನಿ, ಏನೂ ಕೈ ಕಾಲು ಓಡ್ತಾ ಇಲ್ವಲ್ಲ, ಇಷ್ಟೆಲ್ಲ ಆಗ್ತಾ ಇಲ್ಲ, ಅವಾಗ ನೋಡ್ತೀವಿ. ಬಹಳ ಬೇಗ ನಾವು ಈಸಿಯಾಗಿ ಕಾಣಿಸೋದು ಜ್ಯೋತಿಷ್ಯ. ಈ ಜ್ಯೋತಿಷ್ಯ ಕಾಣಿಸಿದ ತಕ್ಷಣ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, ಅವ್ರ ಹತ್ರ ಹೋಗ್ತೀವಿ, ಅವ್ರ ಹತ್ರ ಹೇಳ್ತೀವಿ. ಅವ್ರು ಏನ್ ನೋಡ್ತಾರ ಏನ್ ಬಿಡ್ತಾರ, 90% ಜ್ಯೋತಿಷ್ಯನೇ ಕಲ್ತಿಲ್ಲ. ಈ ತರ ಕಾಂಬಿನೇಷನ್ಸ್ಗಳೆಲ್ಲ ಎಲ್ಲರೂ ಹೋಗಿ ಹುಡುಕ್ಬಿಟ್ಟು ಬನ್ನಿ. ಈ ತರ ಸೈಂಟಿಫಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ, ಪ್ಲಾನೆಟರಿ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿನ ನೋಡ್ಬಿಟ್ಟು ಹೇಳ್ಬಿಡ್ಲಿ. ಒಂದು ಶೀಟ್ ಇಟ್ಕೊಂಡು ಹೇಳ್ತಾರೆ, ಒಂದು ಶೀಟ್ ನೀವು ಕೊಟ್ಟಿರೋ ಜಾತಕನ ಹಿಂಗೆ ಇಟ್ಕೊಂತಾರೆ, ಅಲ್ಲಿ ಹುಡುಕ್ತಾರೆ 7ರಲ್ಲಿ ಯಾರಿದ್ದಾನೆ, 8ರಲ್ಲಿ ಯಾರಿದ್ದಾನೆ, 9ರಲ್ಲಿ ಇದ್ದಾನೆ, ಅದಕ್ಕೆ 10 ವರ್ಷ ಕಲ್ತಿದ್ದೀನಿ ಅಂತ ಹೇಳ್ತಾರೆ. ಬರೀ ಸುಳ್ಳು. ಬಾಯಿ ತೆಗೆದ್ರೆ ಆ ಸರಸ್ವತಿ ಬಾಯಲ್ಲಿ ಅಂತ ಬರುತ್ತೆ, ಬರೀ ಸುಳ್ಳು ಹೇಳ್ತಾರೆ. ಇನ್ನು ಪರಾಶರ ಸಿಸ್ಟಮ್ 10 ವರ್ಷ 20 ವರ್ಷ ಓದಿರ್ತಾರೆ, ಅವ್ರಿಗೆ ಎಲ್ಲಿ ಪ್ರಿಡಿಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ನನ್ನ ಕ್ಲಾಸಲ್ಲಿ 10 ವರ್ಷ ಪರಾಶರ ಓದಿರೋರು ಬರ್ತಾರೆ. ಸರ್ ಪ್ರಿಡಿಕ್ಷನ್ ಯಾಕೋ ಹೇಳಕ್ ಆಗ್ತಾ ಇಲ್ಲ ಸರ್, ಅಲ್ಲಿ 15 ವರ್ಷ ಮಾಡಿದೆ ಸರ್, 2 ವರ್ಷ ಮಾಡಿದೆ ಸರ್, 4 ವರ್ಷ ಮಾಡಿದೆ ಸರ್. ನೋ, ಆಗಲ್ಲ. ನನ್ನ 30 ವರ್ಷದ ಅನುಭವದಲ್ಲಿ ಆಲ್ಮೋಸ್ಟ್ ಒಂದು 18 ವರ್ಷ ಪರಾಶರ ಓದಿ ಫೇಲ್ ಆಗ್ಬಿಟ್ಟೆ. ಪರಾಶರ ಸಿಸ್ಟಮೇ ಬೇರೆ. ಅದನ್ನ ಈ ಒಂದು ವೇದಿಕೆಯಲ್ಲಿ ಬೇಡ, ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಪರಾಶರನ ಯಾವ್ದಕ್ ನೋಡ್ಬೇಕು. ಎಷ್ಟೋ ಜನ ಪರಾಶರ ಓದೋರು ನಮ್ಮ ಸಿಸ್ಟಮ್ಗೆ ನಂಬಲ್ಲ, ಬರಲ್ಲ, ಏನು ಅಂತ ತಾತ್ಸಾರ. ಬಂದು ನೋಡಿ ನಮ್ಮ ಸಿಸ್ಟಮ್ಗೆ, ಚಾಲೆಂಜ್ ಮಾಡ್ತೀನಿ. ಹೆಡ್ಸ್ ವಿಲ್ ಬಿ ಟರ್ನ್ಡ್. ಇದು ಚಾಲೆಂಜ್, ಎಲ್ಲ ಅಸ್ಟ್ರಾಲಜರ್ಸ್ಗೂ ಚಾಲೆಂಜ್ ಇದು. ನಮ್ಮ ಸಿಸ್ಟಮ್ ಬಂದು ನೋಡಿ, ನಾನು ಮಾಡಿರ್ತಕ್ಕಂಥ ಒಂದು ಕಾಂಬಿನೇಷನ್, ನಾನು ಮಾಡಿರ್ತಕ್ಕಂಥ ಒಂದು ಆ್ಯಪ್ ಬಂದು ನೋಡಿ. ನೀವು ಅಸ್ಟ್ರಾಲಜರ್ಸ್ಗೂ ಹೇಳ್ತಾ ಇದ್ದೀನಿ, ಅವ್ರು ಬರಲ್ಲ, ಅದಾಗಲ್ಲ. ಲಾಸ್ಟ್ 8 years ಇಂದ ನೋಡಿದ್ದೀನಿ. ಕಾಂಪೌಂಡರ್ಗಳು ಒಬ್ರು ಬರಲ್ಲ. ಅವ್ರು ನಿಜವಾಗ್ಲೂ ಕಲಿತು ಸಮಾಜಕ್ಕೆ ಸರಿಯಾಗಿರ್ತಕ್ಕಂಥ, ನಾನು ಫೇಮಸ್ ಪ್ರೆಡಿಕ್ಟರ್ ಆಗಬೇಕು ಅನ್ನೋ ಮನಸ್ಸು ತುಂಬಾ ಜನ ಕಾಂಪೌಂಡರ್ಗಿಲ್ಲ. ಸುಮ್ಮನೆ ಪೂಜೆಗೆ ಕಾಸಾಗತ್ತೆ, ತಟ್ಟೆಗೆ ಕಾಸಾಗತ್ತೆ, ಒಂದು ಪೂಜೆ ಮಾಡಿಸಿದ್ರೆ ಎಷ್ಟು ಬೇಕಾದ್ರೂ ಹೇಳ್ಬೋದು, ಅದಕ್ಕೆ ವ್ಯಾಲ್ಯೂ ಇಲ್ಲ. ಯಾವ್ದಕ್ಕಾದ್ರು ಒಂದು ಬಟ್ಟೆಗೆ ಒಂದು ವ್ಯಾಲ್ಯೂ ಇರುತ್ತೆ, ಒಂದು ಮಸಾಲೆ ದೋಸೆಗೆ ವ್ಯಾಲ್ಯೂ ಇರುತ್ತೆ, ಒಂದು ಇಡ್ಲಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಪೂಜೆಗೆ ಯಾವ ವ್ಯಾಲ್ಯೂನೂ ಇಲ್ಲ. ವ್ಯಾಲ್ಯೂ ಅಂದ್ರೆ ಏನ್ ಹೇಳಿ, ಅದಕ್ಕೊಂದು MRP ಇಲ್ವೇ ಇಲ್ಲ. ಏನೋ ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಬೋರ್ಡ್ ಹಾಕಿದ್ದಾರೆ ಯಾರಾದ್ರೂ. ಒಬ್ಬರ ಹತ್ರ ಹೋದ್ರೆ ಒಂದು ರೇಟು, ಇವ್ರ ಹತ್ರ ಹೋದ್ರೆ ಹಿಂಗ್ ರೇಟು.
ಅಲ್ಲಿ ನಾವು ಆಸ್ಟ್ರೇಲಿಯಾ ಶಬಲಿ ಒಬ್ಬ 6,000 ಅಂತಾನೆ, ಇನ್ನೊಬ್ಬ 20,000 ಅಂತಾನೆ, ಒಬ್ಬ 50,000 ಅಂತಾನೆ. ಇನ್ನೊಬ್ರು ಯಾರೋ ಬಂದು ನಿಮ್ಗೆ ಸರ್ಪ ಶಾಂತಿ ಮಾಡಿಸ್ತೀವಿ 3,000 ಕೊಡಿ ಅಂತಾನೆ, ಇನ್ನೊಬ್ಬ 6,000 ಅಂತಾನೆ, ಇನ್ನೊಂದು 25,000 ಅಂತಾನೆ. ಬಾಯಿಗೆ ಬಂದಿದ್ದೆ ಹೇಳ್ತಾರೆ. MRP ಇಲ್ಲ. ಸೊ ಶಾಸ್ತ್ರದಲ್ಲಿ ಎಲ್ಲಾ ಪೂಜೆಗಳು ಒಂದೇ ತರ ಇದ್ರೆ ವೈ ದರ್ ಇಸ್ ನೋ ಸ್ಟ್ಯಾಂಡರ್ಡೈಸೇಷನ್ ಆಫ್ ಪ್ರೈಸಿಂಗ್? ಅಟ್ಲೀಸ್ಟ್ ನಾನು ಆ ಕ್ವಶನ್ ಕೇಳ್ತಾ ಇದ್ದೀನಿ ಎಲ್ಲರಿಗೂ. ಆ ಕ್ವಶನ್ ಕೇಳ್ತಾ ಇದ್ದೀನಿ. ಈ ಕ್ವಶನ್ ನಾನು ಕಳೆದ 8 ವರ್ಷದಿಂದ ಕೇಳ್ತಾ ಇದ್ದೀನಿ. ಒಬ್ರು ಧೈರ್ಯ ಮಾಡಿ ನನ್ನ ಹತ್ರ ಬಂದು ಇದೇ ವೇದಿಕೆ ಕಾಲ್ ಮಾಡಿ ಯಾರಾದರೂ. ನಾನು ಚಾಲೆಂಜ್ಗೆ ಹೋಗ್ತಾ ಇಲ್ಲ. ಐ ಆಮ್ ನಾಟ್ ಇನ್ ಟು ಚಾಲೆಂಜಿಂಗ್ ಎನಿಬಡಿ. ನಮ್ಮ ಸಿಸ್ಟಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ವೀಕ್ಷಕರಾಗಲಿ, ಕಾಂಪೌಂಡರ್ಸ್ ಆಗಲಿ, ಯಾರಾದರೂ ಆಗಿರ್ಬೋದು, ನಮ್ಮ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಸಿಸ್ಟಮ್ ನಮ್ಮ ಹಿಂದೂ ಧರ್ಮನ ಸರಿಯಾಗಿ ಹೊಡಿತಾ ಇದೆ, ನೆಗೆಟಿವ್ ಆಗಿ ಹೊಡಿತಾ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಮ್ಮ ಮುಂದಿನ ಪೀಳಿಗೆಗೆ ಜ್ಯೋತಿಷ್ಯದ ಮೇಲೆ ನಂಬಿಕೆನೇ ಇಲ್ಲ ಅಂತಂದ್ರೆ ದೇವ್ರ ಮೇಲೆ ಇದ್ದಿದ್ದು ನಂಬಿಕೆ ಹೊಟ್ಟೋಗುತ್ತೆ. ಅಯ್ಯೋ, ನಮ್ಮಮ್ಮ ಪೂಜೆ ಮಾಡಿಸಿ ಇಟ್ರು, ಏನೂ ಆಗಿಲ್ಲ. ಈ ಒಂದು 50 ಜನ ಜ್ಯೋತಿಷ್ಯರ ಹತ್ರ ಹೋದ್ವಿ, ಒಬ್ರೊಬ್ರು ಒಂಥರ ಹೇಳ್ತಾರೆ. ಯಾರು ನಂಬೋದು, ಯಾರು ಬಿಡೋದು? ಫಸ್ಟ್ ಆಫ್ ಆಲ್ ಸೊಲ್ಯೂಷನ್ ಹ್ಯಾಸ್ ನಾಟ್ ಕಮ್. ಅನೇಕ ಪಬ್ಲಿಕ್ ಇರೋರು ಫಸ್ಟ್ ಅವನ ಹತ್ರ ಹೋದ, ಅವನೇನು ಸರಿಗೆ ಮಾಡಿಸಿಲ್ಲ, ಹೋಗಿಲ್ಲ ಅಂದ್ರೆ. ಸೆಕೆಂಡ್ ಹತ್ರ ಹೋಗ್ತೀರಾ, ಸರಿಗಾಗಿಲ್ಲ. ಥರ್ಡ್ ಹತ್ರ ಹೋದಾಗ ಆಗ್ಬಿಡುತ್ತೆ. ಅವ್ರು ಏನ್ ಥಿಂಕ್ ಮಾಡ್ತಾರೆ, ನೀವೆಲ್ಲ ಏನ್ ಥಿಂಕ್ ಮಾಡ್ತೀರಾ ಅಂದ್ರೆ, ಇವನ ಹತ್ರ ಹೋಗಿದ್ದಕ್ಕಾಯ್ತು, ರಾಂಗ್, ಕಂಪ್ಲೀಟ್ಲಿ ರಾಂಗ್. ಇವನ ಹತ್ರ ಹೋಗಿದ್ದಕ್ಕಾಯ್ತು, ರಾಂಗ್. ಯಾರು ಇಲ್ಲಿ ದೇವರಲ್ಲ. ಅವನು ಹೋಗೋ ಟೈಮು, ಅಲ್ಲಿ ಹೋಗೋ ಟೈಮು, ನಿಮಗೆ ಒಳ್ಳೇದಾಗೋ ಟೈಮ್ ಎರಡು ಕೂಡ ಬಂತು. ಮೊದಲನೇ ಹತ್ರ ಹೋದಾಗ ಅವ್ನು ಸರಿ ಪರಿಹಾರ ಮಾಡಿಲ್ಲ, ಎರಡನೇ ಅವನ ಹತ್ರ ಹೋದಾಗ ಸರಿ ಮಾಡಿಲ್ಲ, ಹಂಗೆ ಹೇಳ್ದ ಹಿಂಗೆ ಹೇಳ್ದ. ಹುಚ್ಚರ ಸಂತೆ ಮಾಡ್ಕೊಂಡಿದ್ದೀರಿ ನೀವೆಲ್ಲ, ಎಸ್ಪೆಷಲಿ ಮಹಿಳೆಯರು. ಈ ಜ್ಯೋತಿಷ್ಯದಿಂದ ಹೋಗಿ 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 ನಮ್ಮ ಹತ್ರ ಬರಕ್ಕೆ ನಾವು ಕಾಸ್ಟ್ಲಿ, ಯಾಕಂದ್ರೆ ನಮ್ದು ವ್ಯಾಲ್ಯೂ ಜಾಸ್ತಿ ಇದೆ. ನಾವು ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತೀವಿ, ಯಾವ ಪೂಜೆನೂ ಹೇಳಲ್ಲ. ನನ್ನ ಹತ್ರ ಬರಕ್ಕೆ ತುಂಬಾನೇ ಕಾಸ್ಟ್ಲಿ, ಅದ್ರ ಬದಲು ಕಲ್ತ್ಬಿಡಿ ಅಂತೀನಿ. ಯಾಕೆ ನಾನು ಅವ್ರನ್ನೆಲ್ಲ ತಗೊಳ್ಳಲ್ಲ ಅಂದ್ರೆ, ನನ್ನ ಸಬ್ಜೆಕ್ಟ್ ಕಲಿಯೋದು ಕನ್ಸಲ್ಟೇಷನ್ ಅಲ್ಲ. ಆದ್ರೂ ಕನ್ಸಲ್ಟೇಷನ್ ಹೆವಿ, ಒಂದೊಂದು ವಾರ ಕಾಯ್ಬೇಕು. ಬೇಡ ಅಂತ ಹೇಳಿದ್ರು ಕೂಡ ಇಲ್ಲ, ಬೇಕೇ ಬೇಕು, ನಮ್ ಕಲೀರಿ ಅಂತ ಹೇಳ್ತಾರೆ ನಮ್ಮವರು. ಇಲ್ಲ, ಅದು ನಮ್ಗೆ ಟೈಮ್ ಇಲ್ಲ ಅದು ಅಂತಾರೆ. ಬರ್ತಾರೆ, ನಮ್ಮಲ್ಲಿ ಯಾವ ಪೂಜೆನೂ ಹೇಳಲ್ಲ, ಯಾವ ದೋಷನೂ ಹೇಳಲ್ಲ. ಈ ಜೀವನ ಹಿಂಗೆ ಇರೋದು, ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ಇಲ್ಲಾರೆ ಎದ್ದೋಗ್ತಾರೆ. ನಮ್ಮ ಹತ್ರ ಪರಿಹಾರ ಇಲ್ಲ ಅಂತಾನೆ ನಾನು ಹೇಳೋದು. ಪರಿಹಾರ ಇತ್ತು, ಅದು ಮುಂದೆ ಬರುತ್ತೆ, ಇವಾಗ ಮಾಡ್ಕೊಳ್ಳಿ, 3 ವರ್ಷ ಸುಮ್ಮನೆ ಬರುತ್ತೆ, ಅಷ್ಟೇ ಹೇಳೋದು. ವಾಟ್ ಈಸ್ ಶೋನ್ ಇನ್ ದಿ ಟೈಮ್ ಲೈನ್ಸ್, ಗುಡ್ ಟೈಮ್ ಬ್ಯಾಡ್ ಟೈಮ್, ಅದನ್ನು ಮಾತ್ರ ನಾನು ಹೇಳ್ತೀನಿ ಡೈರೆಕ್ಟ್ ಆಗಿ, ಸ್ಟ್ರೈಟ್ ಫಾರ್ವರ್ಡ್ ಆಗಿ. ಹೆಸರು ಬದಲಾವಣೆಯಿಂದ ಅದಾಗ್ಬಿಡುತ್ತಾ ಇದಾಗ್ಬಿಡುತ್ತಾ? ಯಾರ್ಯಾರು ಹೆಸರು ಬದಲಾಯಿಸಕ್ಕೆ ಎಲ್ಲ ಹೋಗಿದ್ದಾರೆ, ಆ ಹೆಸರು ಬದಲಾಯಿಸೋರೆ ಅವ್ರ ಮಕ್ಕಳಿಗೆ ಹೆಸರು ಬದಲಾಯಿಸಿ ಫೇಮಸ್ ಮಾಡಿರೋದು ಎಲ್ಲೂ ನಾನು ನೋಡಿಲ್ಲ ಕಳೆದ 30 ವರ್ಷದಲ್ಲಿ. ಹೆಚ್ಚು ಕಮ್ಮಿ ಹೆಸರು ಬಗ್ಗೆ, ನ್ಯೂಮರಾಲಜಿ ಬಗ್ಗೆ 30 ವರ್ಷದಿಂದ 25 ವರ್ಷದಿಂದ ಇದ್ದಾರೆ. ಅವರು ಫೇಮಸ್ ಆಗಿಲ್ಲ, ಮಕ್ಕಳು ಫೇಮಸ್ ಆಗಿಲ್ಲ. ನಾನು ನೋಡಿ ನನ್ನ ಮಗನಿಗೆ ಹೆಸರು ಚೇಂಜ್ ಮಾಡಿಸಿ ಹಿಂಗ್ ಮಾಡಿಸಿದ್ದೀನಿ. ಅವ್ರದೇ ಸಂಸ್ಥೆ ಬೋರ್ಡು ಫೇಮಸ್ ಆಗಿಲ್ಲ. ಅವ್ರದೇ ಸಂಸ್ಥೆ ಬೋರ್ಡು ಫೇಮಸ್ ಆಗಿಲ್ಲ. ಎಲ್ಲ ಜಾತಕದ ಹಣೆ ಬರೆಯ ಮೇಲೆ ನಿಲ್ಲುತ್ತೆ. ದಯವಿಟ್ಟು ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಜಾತಕದ ಹಣೆ ಬರೆಯ ಮೇಲೆ ನಿಲ್ಲುತ್ತೆ. ಯಾರಾದ್ರೂ ಹೆಂಗಸರು ಅಥವಾ ನೀವು ನಿಮ್ಮ ಗಂಡರ ಜೊತೆ ಯಾರಾದ್ರೂ ಜ್ಯೋತಿಷ್ಯ ಹತ್ರ ಹೋಗಿ ಅವ್ರಿಗೆ ಪೂಜೆ ಮಾಡಿಸಿದ ತಕ್ಷಣ ಆಯ್ತು ಅಂದ್ರೆ 99.9% ಸುಳ್ಳು. ಅದೇ ಜ್ಯೋತಿಷ್ಯರ ಹತ್ರ 50 ಜನ ಹೋಗ್ತಾರೆ, 20 ಜನಕ್ಕೆ ಆಗಿರುತ್ತೆ ಅಂದ್ರೆ ಅವ್ರ ಟೈಮ್ ಬಂದಿದೆ. 30 ಜನಕ್ಕೆ ಆಗಿಲ್ಲ ಅಂತಂದ್ರೆ ಅದೇ ಜ್ಯೋತಿಷ್ಯರು 20 ಜನಕ್ಕೆ ಆಯ್ತು, ಅವ್ರಿಗೆ ಸಕ್ಸಸ್ ಆಯ್ತು, ಇವ್ರಿಗೆ 30 ಜನಕ್ಕೆ ಯಾಕೆ ಸಕ್ಸಸ್ ಆಗಿಲ್ಲ? ಯಾವಾಗ ಪಬ್ಲಿಕ್ ವಿಲ್ ಬಿಕಮ್ ಎಜುಕೇಟೆಡ್, ನಾಲೆಜಬಲ್, ಅವಾಗ ನಿಜವಾದ ಜ್ಯೋತಿಷ್ಯರು ಆಚೆ ಬರ್ತಾರೆ. ಟೈಮ್ ಹೇಳೋ ಜ್ಯೋತಿಷ್ಯರು ಬರ್ತಾರೆ. ಇಂಥ ಟೈಮ್ಗೆ ಆಗುತ್ತೆ, ಇಂಥ ಟೈಮ್ವರೆಗೂ ಆಗಲ್ಲ. ಅದ್ರ ಮಧ್ಯದಲ್ಲಿ ಇಷ್ಟು ಖರ್ಚು ಮಾಡಿ, ಅಷ್ಟು ಖರ್ಚು ಮಾಡಿ ಬಂದಾಗ, ಖರ್ಚು ಅಂತ ಬಂದಾಗ ದುಡ್ಡಿರೋರು ಮಾಡ್ಕೊಳ್ಳಿ, ಹೋಗ್ಲಿ ಬಿಡಿ. ಆದ್ರೆ ತುಂಬಾ ಕಷ್ಟದಲ್ಲಿರೋರು ಮಾಡಿದಾಗ ಜ್ಯೋತಿಷ್ಯದ ಮೇಲೆ ಅಪನಂಬಿಕೆ ಬರುತ್ತೆ. ಮಕ್ಕಳು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಮ್ಮ ತಂದೆ ತಾಯಿಗಳು ಏನೇನ್ ಮಾಡ್ತಾ ಇದಾರೆ, ಇವೆಲ್ಲ ಮಾಡ್ತಾ ಇದಾರೆ. 4 ಸತಿ ಹೋದ್ರೆ ಇದು ಮಾಡಿಸಿದ್ರು, ನನಗೆ ಸುತ್ತಿದ್ರು, ಅದನ್ನ ಮಾಡಿಸಿದ್ರು, ಅಲ್ಲಿ ಕೂರ್ಸಿದ್ರು, ಇಲ್ಲಿ ಕೂರ್ಸಿದ್ರು, ಏನೂ ಆಗಿಲ್ಲ. ಕ್ವಶನ್ ವಾಪಸ್ ತಂದೆ ತಾಯಿಗೆ ಕೇಳ್ತಾರೆ. ಅಗೇನ್ ದಟ್ ಗೋಸ್ ಬ್ಯಾಕ್ ಟು ದಿ ಅಸ್ಟ್ರಾಲಜಿ ಇಸ್ ಬ್ಯಾಡ್, ದಟ್ ಗೋಸ್ ಬ್ಯಾಕ್ ಹಿಂದೂಯಿಸಮ್, ದೇವರು, ಅವೆಲ್ಲ ಸುಮ್ಮನೆ ಬರೀ
ಮೂಢನಂಬಿಕೆ. ಅಸ್ಟ್ರಾಲಜಿ ಈಸ್ ಎ ವೆರಿ ಗುಡ್ ಸೈನ್ಸ್. ಟೈಮ್ ಆಯ್ತು, ಕ್ಲೋಸ್ ಮಾಡ್ತಾ ಇದ್ದೀನಿ. ಅಸ್ಟ್ರಾಲಜಿ ಈಸ್ ಎ ವಂಡರ್ಫುಲ್ ಸೈನ್ಸ್. 15,000ಕ್ಕೆ ಅಲ್ಟಿಮೇಟ್ ಆಗಿರೋದು ಹೇಳ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ನಿಮಗೆ ಜ್ಯೋತಿಷ್ಯರಿಂದ ಹೋಗೋ ಬದಲು ನಿಲ್ಲಿಸಿ ಇಲ್ಲಿ ಬಂದು ಕಲ್ತ್ಕೊಳ್ಳಿ. 15 ದಿವಸ ಫೇಸ್ ಟು ಫೇಸ್ ಇರುತ್ತೆ. ಏನ್ ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ, ನೀವು ಕೇಳ್ಬೋದು. ಐ ವಿಲ್ ಆನ್ಸರ್ ಫಾರ್ ಇಟ್ ಬೇಸ್ಡ್ ಆನ್ ಯುವರ್ ಕಾಂಬಿನೇಷನ್ ಓನ್ಲಿ. ನೀವೇ ಕಣ್ಣಲ್ಲಿ ನೀರು ಹಾಕ್ತೀರಾ, ಎಸ್ ಇದಿಲ್ಲ ನನ್ನ ಹತ್ರ, ಇದಿದೆ, ಇಷ್ಟು ವರ್ಷ ಹಿಂಗೆ ಹೋಗಿ ಹಾಳು ಮಾಡ್ಕೊಂಡ್ಬಿಟ್ಟೆ, ಸುಮ್ಮನಿರ್ಬೇಕಾಗಿತ್ತು. ಎಷ್ಟೋ ಜನ ನಮ್ಮ ಕ್ಲಾಸಸ್ ಮುಗಿದಾದ್ಮೇಲೆ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ. ಮುಂಚೆನೆ ಬರಬೇಕಾಗಿತ್ತು. ನಾನು ಜ್ಯೋತಿಷ್ಯ ಅಂದ್ರೆ ಎಲ್ಲ ಪರಿಹಾರ, ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಎಲ್ಲೋದೆ. ಜ್ಯೋತಿಷ್ಯಕ್ಕೆ ಒಂದು 2 ಲಕ್ಷ ಇಟ್ಬಿಟ್ಟಿದ್ದೀನಿ ಸರ್. ಪ್ರೈಸ್ ಇಸ್ ಸೆಕೆಂಡ್ರಿ. ರಿಸಲ್ಟ್ ಸಿಗ್ತಾ? ಕಲೀರಿ, ಯು ವಿಲ್ ಗೆಟ್ ದಿ ರಿಸಲ್ಟ್. ಇಲ್ಲಿ ಕಾಲ್ ಮಾಡಿ ಫ್ರೀ ತಗೊಳ್ಳೋರು ಅಲ್ಪ ತೃಪ್ತರಾಗ್ತೀರಾ. ಅಲ್ಪ ತೃಪ್ತರಾಗ್ತೀರಾ. ಬಂದು ಕಲೀರಿ, ಪೂರ್ಣ ತೃಪ್ತರಾಗ್ತೀರಾ. ಇದು ನಿಮ್ಮ ಮನೆ ದೇವರ ಆಣೆ. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರುಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.